ಅವ್ರ ಜಮೀನು ಕೊಡೋಕೆ ವಿರೋಧ ಇಲ್ಲ. ಅವ್ರಿಗೆ ಹೆಂಗೆ ಇವಾಗ ಅವರು ನಾವು ಜಮೀನು ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಹೆಂಗೆ ಬಂದು ಅವರು ಹೇಳ್ತಂಗೆ ಇವ್ರು ಮಾಡ್ತಾವ್ರೆ, ನಾವು ವಿರೋಧ ಮಾಡ್ತಾ ಇದೀವಿ ಅಂತ ನಾವು ಹೇಳ್ತಾ ಇದೀವಲ್ವಾ. 500 ದಿನ ಹೆಚ್ಚು ಕಾಲ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಅವ್ರು ನಮ್ಗೇನು ಹೆಲ್ಪೇ ಮಾಡ್ತಾ ಇಲ್ವಲ್ಲ. ನಮ್ಮ ಜಮೀನು ನಾವು ಬೇಡ ಕೊಡಲ್ಲ ಅಂತ ಹೇಳ್ತೀವಿ, ನಮ್ಮ ಜಮೀನು ಬಿಡ್ರಿ, ಅವ್ರ ಜಮೀನು ಮಾಡ್ಕೊಳ್ಳಿ ಅಂತ ನಮ್ದು. ಇವಾಗ ಅವ್ರು JMC ಮಾಡ್ಕೊಳಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ನಮ್ಮ ಭೂಮಿ ನಾವು ಕೊಡಲ್ಲ ಅಂತ, ನಮ್ಮ ಭೂಮಿಗೆ ಬಿಟ್ಟು ಅವ್ರ ಜಮೀನು ಬೇಕಾದ್ರೆ ತಗೊಳ್ಳಿ. ನಮ್ಮ ಜಮೀನ ನಾವು ಅವ್ರ ಜಮೀನು ನಾವು ಕೊಡೋರನ್ನ ತಗೋತೀವಿ, ಕೊಡದವ್ರನ್ನ ಬಿಡ್ತೀವಿ ಅಂತ ಹೇಳಿ ನಾವು ಅವಾಗ ನಾವೇನು ಸಮಸ್ಯೆ ಕೊಡಲ್ಲ ಅವ್ರಿಗೆ. ಲೆಟರ್ ತಗೊಂಡು ಕೊಡ್ಬೇಕು ಸರ್ ನಮಗೆ. ಅಧಿಕಾರಿಯಿಂದ ಹಲವು ಲೆಟರ್ ತಗೊಂಡು ಕೊಡ್ಬೇಕು ಅವರು. ಅಂದ್ರೆ ಈಗ ಅದೇ ಒಂದ್ ನಿಮಿಷ, ಅಂದ್ರೆ ತಾವು ಕೇಳ್ತಾ ಇರೋದೇನು ಅಂದ್ರೆ ತಮ್ಮ ಹಿಂಬರ ಕೊಡ್ಬೇಕು ತಮ್ಗೆ, ಈ ಒಂದು ಯೋಜನೆಯಿಂದ ತಮ್ಮ ಜಮೀನನ್ನ ಕೈ ಬಿಟ್ಟಿದೀವಿ ಅಂತ ಸರ್ಕಾರದಿಂದ ಅಧಿಕೃತವಾಗಿ ಒಂದು ಲೆಟರ್ ಕೊಟ್ರೆ ನೀವು ಇದಕ್ಕೆ JMC ಮಾಡ್ಲಿಕ್ಕೆ ಒಪ್ಪಿಗೆ ಕೊಡ್ತೀರಿ ಅಂತ. ಅವ್ರು ಯಾರು ಕೊಡಕ್ ಒಪ್ಪಿಗೆ ಇದೆಯೋ ಅವ್ರದ್ದು ತಗೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ನಮ್ಮ ಭೂಮಿ ನಾವು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ರೇಷ್ಮೆ ಸಾಕ್ತಿವಿ, ತೆಂಗು ಇದೆ, ಅಡಿಕೆ ಇದೆ, ಎಲ್ಲಾ ರೀತಿಯ ವ್ಯವಸ್ಥೆ. ನಾವು ಮೇಕೆ ಸಾಕ್ತಿವಿ, ಹಸು ಸಾಕಾಣಿಕೆ ಎಲ್ಲ ಇದೆ. ನಾವು ಆ ಕಾರಣದಿಂದ ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ. ಅವ್ರು ಅಧಿಕೃತವಾಗಿ ನಮ್ಗೆ ನಮ್ಮ ಭೂಮಿನ ನಾವು ಕಿತ್ಕೊಳ್ಳಲ್ಲ ಅಂತ ಅಧಿಕೃತ ಮಾಹಿತಿ ಕೊಡ್ಲಿ, ನಾವು ಆ ಕ್ಷಣದಿಂದ ನಾವೇನು ಯಾವುದೇ ಕಾರಣಕ್ಕೂ ಯಾರಿಗೂ ಸಮಸ್ಯೆ ಕೊಡಲ್ಲ. ಅವ್ರು ಏನ್ ಬೇಕಾದ್ರೂ JMC ಮಾಡ್ಕೊಂಡು ಹೋಗ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಇವರು ಅಧಿಕೃತ ಮಾಹಿತಿ ಕೊಡ್ಬೇಕು. ಅದ್ರನ್ನ ಬಿಟ್ಟು ರೈತರಿಗೆ ಅಲ್ಲೇ ಮಾಡೋದು, ಪೊಲೀಸರನ್ನ ಕರ್ಕೊಬರೋದು ಎಲ್ಲ ಏನೇ ಮಾಡಿದ್ರು, ಇದು ಎಷ್ಟೇ ದೌರ್ಜನ್ಯ ಮಾಡ್ಲಿ, ನಾವಂತೂ ಅವ್ರ ಅಧಿಕೃತ ಏನು ಹಿಂಬಾರ ಕೊಡೋ ಗಂಟ ನಾವಂತೂ JMC ಮಾಡಕ್ ಬಿಡಲ್ಲ ಸರ್.